Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಚಂದ್ರಬಾಬು ನಾಯ್ಡು ನಾದಿನಿಗೆ ಸ್ಪೀಕರ್ ಪಟ್ಟ ಒಲಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಲೋಕಸಭೆ ಸ್ಪೀಕರ್ ಆಗ್ತಾರಾ ಡಗ್ಗುಬಾಟಿ ಪುರಂದರೇಶ್ವರಿ? ಆಂಧ್ರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷೆ ಆಗಿರುವಂತಹ ಪುರಂದರೇಶ್ವರಿ ರಾಜಮಂಡ್ರಿ ಕ್ಷೇತ್ರದ ಬಿಜೆಪಿ ಸಂಸದೆ. ಚಂದ್ರಬಾಬು ನಾಯ್ಡು ಅವರ ನಾದಿನಿ ಪುರಂದರೇಶ್ವರಿ ಅವರು, ಡಗ್ಗುಬಾಟಿ ಪುರಂದರೇಶ್ವರಿ ಅವರು 3 ಬಾರಿ ಬಿಜೆಪಿ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಟಿಡಿಪಿ, ಬಿಜೆಪಿ, ಜನಸೇನಾ ಈ 3 ಪಕ್ಷಗಳು ಏನೋ ಮೈತ್ರಿ ಮಾಡಿಕೊಂಡಿದ್ವು, ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಎನ್ಡಿಎ ಸಭೆಯಲ್ಲೂ ಕೂಡ ಪುರಂದರೇಶ್ವರಿ ಅವರನ್ನ ಹಾಡಿ ಹೊಗಳಿದ್ರು ಚಂದ್ರಬಾಬು ನಾಯ್ಡು ಅವರು. ಹಾಗಾಗಿ ಬಹುಶಃ ಇವರಿಗೆ ಸ್ಪೀಕರ್ ಪಟ್ಟ ಒಲಿಯುತ್ತಾ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳ ಆರಂಭ. ಚಂದ್ರಬಾಬು ನಾಯ್ಡು ಅವರ ನಾದಿನಿ ಆಗಿರುವಂತಹ ಪುರಂದರೇಶ್ವರಿಯವರು ಈ ಬಾರಿ ಆಂಧ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ತೋರಿಸಿರುವಂತಹ ಟಿಡಿಪಿ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಟಿಡಿಪಿ, ಜನಸೇನಾ ಮತ್ತು ಬಿಜೆಪಿ 3 ಒಗ್ಗಟ್ಟಾಗಿ ಹೋರಾಟ ನಡೆಸಿರುವಂಥದ್ದು ಜಗನ್ ವಿರುದ್ಧ. ಅದು ಎಲ್ಲೊಂದು ಕಡೆ ಸಫಲತೆಯನ್ನು ಕಂಡಿದೆ. ಹಾಗಾಗಿ ಆ ಮೈತ್ರಿ ಆಗೋದಕ್ಕೆ ಪ್ರಮುಖ ಕಾರಣ ಆಗಿದ್ದಂಥವರು ಒಬ್ಬರು ಅಂತ ಹೇಳಿದ್ರೆ ಅದು ಪುರಂದರೇಶ್ವರಿಯವರು. ಹಾಗಾಗಿ ಇದು ಕೂಡ ಒಂದಿದೆ. ಜೊತೆಗೆ 3 ಬಾರಿ ಸಂಸದರಾಗಿಯೂ ಕೂಡ ಆಯ್ಕೆ ಆಗಿರುವಂಥವ್ರು. ಹಾಗಾಗಿ ಎಲ್ಲ ವಿಚಾರವಾಗಿ ಬಹುಶಃ ಅವರನ್ನ ಸ್ಪೀಕರ್ ಮಾಡ್ತಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆರಂಭವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ನಾವು ಮಾತಾಡ್ತಾ ಇದ್ವಿ, ಈಗ PM ಕಿಸಾನ್ ಸಮ್ಮಾನ್ ಯೋಜನೆಯ 17ನೇ ಕಂತನ್ನು ರಿಲೀಸ್ ಮಾಡಿರುವಂಥದ್ದು. ಇದೊಂದು ಪ್ರೋಸೆಸ್, ಅದು ಕಂಟಿನ್ಯೂಸ್ ಆಗ್ತಾ ಇರುವಂಥ ಒಂದು ಯೋಜನೆ. ಮೊದಲ ಕಡತವನ್ನು ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಸಹಿ ಹಾಕೋದಕ್ಕೆ, ಒಂದು ವಿಚಾರ. ಜೊತೆಗೆ ಈಗ ಪುರಂದರೇಶ್ವರಿ ಅವರಿಗೆ ಏನೆಲ್ಲ ಸಾಧ್ಯತೆಗಳಿವೆ, ಏನೇನು ಚಾನ್ಸಸ್ ಇದೆ ಅವರನ್ನ ಸ್ಪೀಕರ್ ಆಗಿ ಮಾಡುವಂಥ ಒಂದು ನಿಟ್ಟಿನಲ್ಲಿ? ಹರೀಶ್. ಹೌದು ರೆಹಮಾನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಿಗ್ಗೆ ಸೌತ್ ಬ್ಲಾಕ್ನ ಪ್ರಧಾನಿ ಕಚೇರಿಗೆ ತೆರಳಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅಧಿಕಾರವನ್ನು ಸ್ವೀಕಾರ ಮಾಡಿದ ಮೊದಲೇ ಕೆಲಸವೇ ಅವರು ಮಾಡಿರುವಂತಹದ್ದು PM ಕಿಸಾನ್ ನಿಧಿ ಯೋಜನೆ ಏನಿದೆ ಇದರ ಕಂತನ್ನು ಬಿಡುಗಡೆ ಮಾಡುವ ಕಡತಕ್ಕೆ ಸಹಿಯನ್ನು ಹಾಕಿದ್ದಾರೆ. 9,30,00,000 ರೈತರಿಗೆ ನೇರವಾಗಿ ಅಕೌಂಟ್ಗೆ ಹೋಗುವಂತಹ PM ಕಿಸಾನ್ ನಿಧಿ ಯೋಜನೆ ಏನಿದೆ ಇದಕ್ಕೆ 17ನೇ ಕಂತನ್ನು ಬಿಡುಗಡೆ ಮಾಡುವಂತಹ ಕಡತಕ್ಕೆ ಈಗ ಸಹಿಯನ್ನು ಹಾಕಿದ್ದಾರೆ. ಇವತ್ತು ಅಥವಾ ನಾಳೆ ರೈತರ ಅಕೌಂಟ್ಗೆ ಹಣ ಬರುವಂತಹ ಸಾಧ್ಯತೆ ಇದೆ. 20,000 ಕೋಟಿ ಅಂದರೆ 9,30,00,000 ರೈತರ ಅಕೌಂಟ್ಗೆ ನೇರವಾಗಿ ಹಣ ಹೋಗುತ್ತೆ. 2,000 ರೂಪಾಯಿ ಅಂದರೆ ವರ್ಷಕ್ಕೆ 3 ಕಂತನ್ನು ಬಿಡುಗಡೆ ಮಾಡುವಂತಹ ಒಂದು ಯೋಜನೆ. ಈಗ ಈ ಹಂತದ 17ನೇ ಕಂತನ್ನು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಲಿಕ್ಕೆ ಸಹಿಯನ್ನು ಹಾಕಿದ್ದಾರೆ. 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಂತಹ ಮೋದಿ ಅವರು ಮೊದಲನೇ ಕೆಲಸವನ್ನು ಈ ಒಂದು ಹಣ ಬಿಡುಗಡೆ ಮಾಡುವ ಕಡತಕ್ಕೆ ಸಹಿಯನ್ನು ಹಾಕಿರುವಂಥದ್ದು. ಅವರು ಹೇಳಿದ್ದಾರೆ, ನಮ್ಮದು ರೈತ ಪರವಾದಂತಹ ಸರ್ಕಾರ. ನಾವು ಈ ಹಿಂದೆ ಘೋಷಣೆ ಮಾಡಿದಂತಹ ಯೋಜನೆ ಏನಿದೆ, ಈ ಹಿಂದಿನ ಸರ್ಕಾರದಲ್ಲಿ ನಾವು ಅನುಷ್ಠಾನ ಮಾಡಿದಂಥ ಯೋಜನೆ ಏನಿದೆ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ 20,000 ಕೋಟಿ ರು ಹಣ ಬಿಡುಗಡೆಗೆ ಸಹಿಯನ್ನು ಹಾಕಿದ್ದಾರೆ. ಇನ್ನೂ ಮುಖ್ಯವಾಗಿ ಇನ್ನೊಂದು ವಿಚಾರ ನೋಡೋದಾದರೆ, ಯಾರು ಲೋಕಸಭಾ ಸ್ಪೀಕರ್ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಮುಖ್ಯವಾಗಿ ಆಂಧ್ರ ಪ್ರದೇಶದ ಕ್ಯಾಬಿನೆಟ್ ರಚನೆ ಆದಂಥ ಸಂದರ್ಭದಲ್ಲಿ, ಅಂದರೆ TDP ಜೊತೆಗೆ ಮೈತ್ರಿ ಆಗಿರುವಂತಹ ಬಿಜೆಪಿ TDPಗೆ ಎಷ್ಟು ಸಚಿವ ಸ್ಥಾನ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಕೇವಲ TDPಗೆ ಒಂದು ಕ್ಯಾಬಿನೆಟ್ ಸ್ಥಾನ, ಅದರ ಜೊತೆಗೆ ಇನ್ನೊಂದು ರಾಜ್ಯ ಖಾತೆಯನ್ನು ಕೊಡಲಾಗಿತ್ತು. ಆದರೆ ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗಿತ್ತು. ಬಿಜೆಪಿಯ ಸಂಸದೆ ಆಗಿರುವಂತಹ ಪುರಂದರೇಶ್ವರಿ ಅವರಿಗೆ ಯಾವುದೇ ಅವಕಾಶ ಯಾಕಿಲ್ಲ, ಆಂಧ್ರ ಪ್ರದೇಶದಲ್ಲಿ ಇಷ್ಟೊಂದು ಬಿಜೆಪಿ ಮೈತ್ರಿ ಮಾಡಿಕೊಂಡು ಒಂದು ಸಕ್ಸಸ್ ರೇಟನ್ನು ಕಂಡಿದೆ ಮತ್ತು ಅತ್ಯಂತ ಹೆಚ್ಚಿನ ಸಂಸದರು ಅಲ್ಲಿ ಗೆದ್ಕೊಂಡು ಬಂದಿದ್ದಾರೆ, ಆದರೂ ಕೂಡ ಯಾಕೆ ಪುರಂದರೇಶ್ವರಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಆ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಪುರಂದರೇಶ್ವರಿ ಅವರೇ ಸ್ಪೀಕರ್ ಆಗ್ತಾರೆ, ಲೋಕಸಭೆ ಸ್ಪೀಕರ್ ಆಗ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಮುಖ್ಯವಾಗಿ TDPಗೂ ಕೂಡ ಕನೆಕ್ಷನ್ ಇದೆ. ಚಂದ್ರಬಾಬು ನಾಯ್ಡು ಅವರ ಕುಟುಂಬದವರೇ ಆದಂಥ ಪುರಂದರೇಶ್ವರಿ ಅವರಿಗೆ ಸ್ಪೀಕರ್ ಸ್ಥಾನ ಒಲಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತದೆ. ಮುಖ್ಯವಾಗಿ TDP ಹಾಗೂ ಬಿಜೆಪಿಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು ಅನ್ನುವಂತಹ ವಿಚಾರ
ಆ ವಿಚಾರ ಆಗಿದೆ. ಮತ್ತು ಪುರಂದೇಶ್ವರಿ ಅವರಿಗೆ ಈ ಒಂದು ಸ್ಪೀಕರ್ ಸ್ಥಾನ ಸಿಕ್ಕಿದೆ, ಅದಲ್ಲಿ ಆ ಒಂದು ಎರಡು ಪಕ್ಷಗಳ ಸಂಬಂಧ ಇನ್ನಷ್ಟು ಗಟ್ಟಿ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ನಡೀತಾ ಇದೆ. ಹಾಗಾಗಿಯೇ ಪುರಂದೇಶ್ವರಿ ಅವರಿಗೆ ಸ್ಪೀಕರ್ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಿದೆ. ಮತ್ತು ಪುರಂದೇಶ್ವರಿ ಅವರು ಸಂಸದರಾಗಿ ಅನುಭವವನ್ನು ಹೊಂದಿದ್ದಾರೆ, ಬಿಜೆಪಿ ಪಕ್ಷದಲ್ಲಿ ಸಂಘಟನೆಯಲ್ಲಿ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಅನುಭವ ಈ ಒಂದು ಸ್ಪೀಕರ್ ಸ್ಥಾನಕ್ಕೆ ಒಂದು ಲಭ್ಯ ಆಗುತ್ತೆ. ಮತ್ತು ಅನುಭವದಿಂದ ಅವರು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ಸಮನಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರ ಹಾಕಲಾಗಿದೆ. ಹಾಗಾಗಿ ಪುರಂದೇಶ್ವರಿ ಅವರ ಆಯ್ಕೆ ಬಹಳಷ್ಟು ಇಲ್ಲಿ ಪುರಂದೇಶ್ವರಿ ಸ್ಪೀಕರ್ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ದೆಹಲಿ ವಲಯದಲ್ಲಿ ಗರಿಗೆದರಿವೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.